ಗಂಗಾವತಿ ನಗರದ ಕನಕಗಿರಿ ರಸ್ತೆಯಲ್ಲಿ ಮೇ 2ರಂದು ನೂತನ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಅಡಿಗಲ್ಲು ಪೂಜೆಯನ್ನ ನೆರವೇರಿಸಲಾಗುವುದು ಎಂದು ಶಾಸಕರಾಗಿರುವ ಗಾಲಿ ಜನಾರ್ದನ ರೆಡ್ಡಿ ಅವರು ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕರ್ನಾಟಕ ರಾಜ್ಯ ಕಂಡಿರುವ ಅಪ್ರತಿಮ ಹೋರಾಟಗಾರ ಮಾಜಿ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಗಂಗಾವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ತೆರಳುತ್ತಿದ್ದಾರೆ ಎಂದು ಗಾಲಿ ಜನಾರ್ದನ ರೆಡ್ಡಿ ಅವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ನಾಯಕರುಗಳಾದ ಎಚ್ ಗಿರಿಗೌಡರು, ತಿಪ್ಪೇರುದ್ರಸ್ವಾಮಿಯವರು, ವಿರೂಪಾಕ್ಷಪ್ಪ ಸಿಂಗನಾಳ್, ಮಾಜಿ ಸಂಸದರಾದ ಶಿವರಾಮನಗೌಡರು, ಬಿಜೆಪಿ ತಾಲೂಕು ಅಧ್ಯಕ್ಷರಾಗಿರುವ ಡಿಕೆ ಆಗೋಲಿ, ಬಿಜೆಪಿ ನಗರ ಅಧ್ಯಕ್ಷರಾಗಿರುವ ಚಂದ್ರಶೇಖರ್ ಹಿರೂರ್, ಬಿಜೆಪಿ ನಾಯಕರುಗಳಾದ ಚೌಡ್ಕಿ ಯಮನೂರಪ್ಪ ನಾಯ್ಕ್, ವೀರೇಶ್ ಬಲಕುಂದಿ ಹಾಗೂ ಮನೋಹರ್ ಗೌಡ ಹಿರೂರು ಅವರುಗಳು ಉಪಸ್ಥಿತರಿದ್ದರು. ಸನ್ಮಾನ್ಯ ಯಡಿಯೂರಪ್ಪನವರ 50 ವರ್ಷ ಮತ್ತು ರಾಜಕೀಯ ಅವರ ಹೋರಾಟದ ಅವರ ಸಾಧನೆಗಳು ಅಭಿಮಾನೋತ್ಸವ ಚಿತ್ರದುರ್ಗದಲ್ಲಿ 9ನೇ ನಾವು ಮಾಡ್ತಿರುವಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಇಡೀ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ನಗರ ಮತ್ತು ಗ್ರಾಮೀಣ ಭಾಗದಿಂದ ಸುಮಾರು 10,000 ಕಾರ್ಯಕರ್ತರು ವಾಲಂಟಿಯರ್ ಅವರಿಗೊಂದು ಕಾರ್ಯಕರ್ತರಿಗೆ ಭಾಗಿಯಾಗಬೇಕು ಅಂತ ಹೇಳಿ ಒಂದು ಹಬ್ಬದ ಒಂದು ವಾತಾವರಣ. ಮತ್ತು ಸನ್ಮಾನ್ಯ ಯಡಿಯೂರಪ್ಪ ಅವರು ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಒಬ್ಬ ಅದ್ಭುತವಾದಂಥ ಒಬ್ಬ ವ್ಯಕ್ತಿ. ಅವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ವೇದಿಕೆ ಮೇಲೆ ಇರುವಂಥ ನನಗೆ ತಿಳಿಸ್ಕೊಟ್ಟಿಗೆ ಗಿರಿಗೌಡರು, ಶಿವರಾಮೇಗೌಡರು, ನಾನಾಗಿರ್ಬೋದು, ತಿಪ್ಪೇರುದ್ರಸ್ವಾಮಿ, ವಿರೂಪಾಕ್ಷಪ್ಪ ಸಿಂಗನಾಳ್ ಅಂತ ಹಿಡಿದು ಬಹುತೇಕ ನಾವೆಲ್ಲರೂ ಕೂಡ ನಮ್ಮ ಪರಣ್ಣ ಮನವಳ್ಳಿ ಅವರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಅವರ ಜೊತೆಯಲ್ಲಿ ಒಡನಾಟ, ಅವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಿರೋದು. ನಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟೋದಿಲ್ಲ. ಇಡೀ ಕರ್ನಾಟಕದಲ್ಲಿ ಅವರು ಕಾಲ್ನಡಿಗೆಯಿಂದ ಹಿಡಿದು ಸೈಕಲಿಂದ ಹಿಡಿದು ಹೇಳ್ತಾ ಇದ್ದಾರೆ. ಅನಂತಕುಮಾರ್ ಅವರು, ಯಡಿಯೂರಪ್ಪ ಅವರು ಬಳ್ಳಾರಿಗವರು ಬಂದಾಗ RTC ಬಸ್ಸಲ್ಲಿ ಬಂದು ಬಸ್ ಸ್ಟ್ಯಾಂಡಲ್ಲಿ ಬೆಳಿಗ್ಗೆ 5:05ವರೆಗೆ ಅಲ್ಲೇ ಇಳಿದ್ರು. ಅಲ್ಲೇ ಯಾವುದಾದ್ರೂ ರೋಡ್ನಲ್ಲಿ ಬರೀ ಒಂದೇ ರೂಮಲ್ಲಿ 5-6 ಮಂದಿ ಸ್ನಾನ ಮಾಡಿ ಕೆಳಗಡೆ ಎಲ್ಲೋ ಸಣ್ಣ ಹೋಟೆಲ್ ಟಿಫಿನ್ ಮಾಡಿ ಬಾಡಿಗೆ ಸೈಕಲ್ ಮೇಲೆ ಇರ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಬಾಡಿಗೆ ಸೈಕಲ್ ಇರ್ತಾ ಇದ್ದಾರೆ. ತಲಾ HK ಪಾಟೀಲ್ ಅವರು, ಧರ್ಮಸಿಂಗ್ ಅವರು, ಖರ್ಗೆ ಅವ್ರ ಮಗ ಆಗಿರ್ಬೋದು, ಅಂದರೆ ಡಿಫ್ರೆಂಟ್ ಏನು ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಇವತ್ತು ನನಗೆ ರಾಜ್ಯದಲ್ಲಿ ಬಿಜೆಪಿ ಪಕ್ಷದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಾದ್ರೂ ಹೋದರೆ ನಾನು ಮತ್ತೆ ಪ್ರೀತಿಯಿಂದ ಮಾತಾಡ್ತಾ ಇರ್ತೇನೆ. ಅದು ಸನ್ಮಾನ್ಯ ಯಡಿಯೂರಪ್ಪ ಅವರ ಆಶೀರ್ವಾದ ಅಂತ ಹೇಳಿ ನಾನು ತುಂಬ ಹೆಮ್ಮೆಯಿಂದ ನನ್ನ ಹೃದಯ ಮುಟ್ಟಿ ಈ ಮಾಧ್ಯಮ ಸ್ನೇಹಿತರ ಸಮ್ಮುಖದಲ್ಲಿ ನಾನು ಹೇಳ್ಬೇಕಾಗುತ್ತೆ ಬಂದಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಮಾಧ್ಯಮ ಸ್ನೇಹಿತರು ಸ್ವಲ್ಪ ನಾವೆಲ್ಲರೂ ಕೂಡ ಸನ್ಮಾನ್ಯ ಯಡಿಯೂರಪ್ಪ ಅವ್ರನ್ನ ರಾಜಕೀಯ ವ್ಯಕ್ತಿ ಅನ್ನೋದಕ್ಕಿಂತ ಕೂಡ ಒಂದು ಭಾರತೀಯ ಜನತಾ ಪಕ್ಷದ ಒಂದು ಚರಿತ್ರೆಯಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಛಾಯಾತ್ಮಕವಾಗಿ ಉಳಿಯುವಂಥ ಒಂದು ಹೆಸರು. ಹಾಗಾಗಿ ಅವ್ರ ಹೆಸರಲ್ಲಿ ನಾವೆಲ್ಲರೂ ಕೂಡ ಇದು ಅವರು ಬಯಸಿ ಈ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ದಂತ ನಾವೆಲ್ಲರೂ ಕೂಡ ನೀಡಬೇಕು. ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಒಂದೇ ಒಂದ್ಸಲ ಇಂಥ ಒಂದು ಅವಕಾಶ ಅನ್ನೋದು 25 ವರ್ಷ ಇಳಿ ವಯಸ್ಸಲ್ಲಿ ಕೂಡ ಇವತ್ತಿಗೂ ಕೂಡ ಅವ್ರು ನಾಳೆ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ನಾನು ಓಡಾಡಲಿಕ್ಕಿದ್ದ ಇದ್ದೀನಿ ಅನ್ನೋಂಥ ಒಂದು ಮಾತುಗಳಿಗೆ ಮತ್ತು ಅವರಿಂದ ಬರ್ತಾ ಇರ್ತದೆ. ಹಾಗಾಗಿ ಅವರೆಲ್ಲರ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಅಭಿಮಾನಿಗಳು, ಪಕ್ಷದ ನಾಯಕರುಗಳು ಸೇರಿ ಅಭಿಮಾನದಿಂದ ಅಭಿಮಾನೋತ್ಸವ ಸೇರಿ ಆ ಕಾರ್ಯಕ್ರಮ ನಾವು 9ನೇ ತಾರೀಕು ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಕಾರ್ಯದ ಮಾಧ್ಯಮಗಳು ತಾವು ಕೂಡ ಈ ಒಂದು ವಿಚಾರ ಸಾರ್ವಜನಿಕರಿಗೆ ತಿಳಿಪಡಿಸಬೇಕು ಅಂತ ಹೇಳಿ ಇವತ್ತು ನಾನು ಮಾಧ್ಯಮ ಗೋಷ್ಠಿಯಿಂದ ಕರೆದಿರುತ್ತೇನೆ. ಎರಡನೇ ಗಂಗಾವತಿಯ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ಸ್ವಾಗತ. ಮೊದಲನೇದಾಗಿ ಇಲ್ಲಿ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಮೊದಲ ಕರೆದಿರುವಂಥ ಹೊಸ
ಬಿಜೆಪಿ ಪಕ್ಷದ ಜೊತೆಯಲ್ಲಿ ನಮ್ಮ ಹಿರಿಯರಾಗಿರುವಂಥ ಪೂಜಾಬೇಗೌಡರು, ಹಿರಿಯಗೌಡರು ಮತ್ತು ಗ್ರಾಮೀಣ ಅಧ್ಯಕ್ಷರಾಗಿರುವಂಥ ಡಿ ಕೆ ಅಗೋಡಿ ಮತ್ತು ಹಿರಿಯರು ಪಕ್ಷದ ಮತ್ತು ನಗರ ಅಧ್ಯಕ್ಷರಾಗಿರುವಂಥ ಇಬ್ಬರು ಮತ್ತು ಮೇಲ್ಮುಖರಾಗಿರುವ ವಿದೇಶ ಅಧ್ಯಕ್ಷರು ಮತ್ತು ಇನ್ನಿತರ ಪಕ್ಷದ ಎಲ್ಲ ಪದಾಧಿಕಾರಿಗಳು ಇದ್ದಾರೆ. ಸೇಮ್ ಆಯುಷ್ಮಾನ್ ವಿದ್ಯಾರ್ಥಿಗಳು ಮತ್ತು 3 ಕೋಟಿ ವೆಚ್ಚದಲ್ಲಿ ಬಂಗಾರದಲ್ಲಿ ಸ್ವಾಮಿಗೆ ಮಧ್ಯರಾತ್ರಿ 11ಕ್ಕೆ ಅವೆಲ್ಲ ಆಭರಣಗಳನ್ನು ಕೂಡ ಮಾಡ್ತಿದ್ದಾರೆ. ಅದನ್ನು 8ನೇ ತಾರೀಕು ನಮ್ಮ ತಹಸೀಲ್ದಾರ್ ಅಧಿಕಾರಿಗಳನ್ನು ಕೂಡ ಅಲ್ಲಿಗೆ ಕರೆದು ಅವತ್ತು ಬೆಳಿಗ್ಗೆ 6 ಗಂಟೆ ಅಷ್ಟೊತ್ತಿಗೆ ದೇವರಿಗೆ ಸಮರ್ಪಣೆ ಮಾಡುವಂಥ ಕೆಲಸ ಆಗುತ್ತೆ. ಅದನ್ನ ಸರ್ಕಾರದ ಟ್ರೆಜರಿಯಲ್ಲಿ ಇಟ್ಟು ಮುಖ್ಯವಾಗಿ ಪ್ರತಿ ತಿಂಗಳಲ್ಲಿ ಬರುವಂಥ ತ್ರಯೋದಶಿಗೆ ಮತ್ತು ಹನುಮಂತ ವ್ರತ, ಹನುಮಂತ ಜಯಂತಿ ಮತ್ತು ಮುಖ್ಯವಾದ ಹಬ್ಬಗಳಲ್ಲಿ ಆ ಆಭರಣಗಳೆಲ್ಲ ಅರ್ಧರಾತ್ರಿ ಹನುಮಂತನ ಜಾಗರಣೆಯನ್ನ ಮಾಡೋದಕ್ಕೆ ಅದನ್ನು ನಿಶ್ಚಯ ಮಾಡಿ 8ನೇ ತಾರೀಕು ಅದನ್ನು ಸರ್ಕಾರಕ್ಕೆ ಸಮರ್ಪಣೆ ಮಾಡುವಂಥ ಕೆಲಸ. ಹನುಮಂತನಿಗೆ ನಮ್ಮ ಹೈದರಾಬಾದ್ ಮೂಲದ AMR ಇಂಡಿಯಾ ಅಂತ ಹೇಳಿಬಿಟ್ಟು ಒಂದು ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿ ಇಡೀ ನಮ್ಮ ಭಾರತದಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಮೊನ್ನೆ ರೀಸೆಂಟ್ ಆಗಿ ಬಿಡುಗಡೆ ಮಾಡಿರುವಂಥ ಒಂದು ಇದರಲ್ಲಿ ಔಟ್ ಆಫ್ ಟಾಪ್ 100 3ನೇ ಸ್ಥಾನದಲ್ಲಿ ಒಂದು AMR ಇಂಡಿಯಾ ಅಂತೇಳಿ ಒಂದು ಕಂಪನಿ. ಅವರು ಇವತ್ತು ನಮ್ಮ ಅಂಜನಾದ್ರಿಯಲ್ಲಿ ನಾನು ಅವ್ರನ್ನ ಒಂದು 2 ತಿಂಗಳ ಹಿಂದೆ ಹಂಪಿಯ ಬಾಲ್ಯವಂತ ಮತ್ತು ಅಂಜನಾದ್ರಿಗೆ ಕರ್ಕೊಂಡು ಬಂದು ನಾನೇ ಸ್ವತಃ ಅವ್ರ ಜೊತೆಯಲ್ಲಿ ದರ್ಶನ ಮಾಡ್ತಿದ್ದೆ. ಆ ಸಂದರ್ಭದಲ್ಲಿ ಅವರು ಅಲ್ಲೇ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಂಡಿದ್ರು. ಅಂಜನಾದ್ರಿ ಹನುಮಂತನಿಗೆ ಅವರು ಪ್ರಭಾವಳಿ, ಕಿರೀಟ, ಗದೆ ಮತ್ತು ಪಾದಗಳು ಇದೆಲ್ಲವನ್ನೂ ಕೂಡ ಬಂಗಾರದಲ್ಲಿ ಅವರು ಮಾಡ್ತಿದ್ದಾರೆ. ಸುಮಾರು ಒಂದು 3 ಕೋಟಿ ವೆಚ್ಚದಲ್ಲಿ. ಅದನ್ನ ನಾಳೆ 8ನೇ ತಾರೀಕು ಟ್ರೆಜರ್ ಕರೆಯೋದು ಆಗುತ್ತೆ. ಅದಾದ್ಮೇಲೆ ಒಂದು 2 ತಿಂಗಳ ಒಳಗಡೆ ರೈಲ್ವೆ ಸ್ಟೇಷನ್ ಕೂಡ ಕೇಂದ್ರ ಮಂತ್ರಿಗಳು ಎಲ್ಲರೂ ಕೂಡ ಬಂದು ಪೂಜೆಯನ್ನು ಮಾಡುವಂಥ ಒಂದು ಕೆಲಸ ಆಗುತ್ತೆ. ಕಾರ್ಯಕ್ರಮ ಅವರು ಕೂಡ ಪ್ರಾರಂಭ ಆಗುತ್ತೆ. ಅದಾದಮೇಲೆ ಇವತ್ತು ನಮ್ಮ ಗಂಗಾವತಿ ಬಸ್ ನಿಲ್ದಾಣಕ್ಕೆ ಕಿಷ್ಕಿಂದ ಮತ್ತು ಹೆಸರನ್ನ ನಾಮಕರಣ ಮಾಡೋದ್ರ ಜೊತೆಗೆ ನಮ್ಮ ರೈಲ್ವೆ ಸ್ಟೇಷನ್ಗೆ ಅಂಜನಾದ್ರಿ ಅನ್ನೋ ಹೆಸರನ್ನ ನಾಮಕರಣ ಮಾಡೋದ್ರ ಜೊತೆಗೆ ಅಂಜನಾದ್ರಿ ಟು ಅಯೋಧ್ಯೆ, ಅಯೋಧ್ಯೆಯಿಂದ ಅಂಜನಾದ್ರಿಗೆ ಅಂಜನಾದ್ರಿ ಎಕ್ಸ್ಪ್ರೆಸ್ ಅನ್ನೋ ಹೆಸರು, ಅಯೋಧ್ಯೆ ಟು ಅಂಜನಾದ್ರಿ ಎಕ್ಸ್ಪ್ರೆಸ್ ಅನ್ನುವಂಥ 2 ರೈಲ್ಗಳನ್ನು ಕೂಡ ಅದನ್ನ ಶಾಸಕವಾಗಿ ಮಾಡುವಂಥ ಒಂದು ಇದಕ್ಕೆ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳೆಲ್ಲ ರೂಪಿಸಿದ್ದೇವೆ. ಅದೆಲ್ಲವೂ ಕೂಡ ಕಾರ್ಯಗತ ಶೀಘ್ರದಲ್ಲಿ ಆಗುತ್ತೆ ಅನ್ನುವಂಥ ಒಂದು ವಿಚಾರ. 3ನೇದಾಗಿ ನಾನು ಸನ್ಮಾನ್ಯ ಯಡಿಯೂರಪ್ಪನ ಜೊತೆಯಲ್ಲಿ ನಾನು ಏನು ಕೆಲಸ ಮಾಡ್ತೀನಿ ಅನ್ನೋಂಥದ್ದಕ್ಕೆ ನಮ್ಮ ಮನೆಗೆ ಅವರು 94ರಲ್ಲಿ ಮೊದಲು ಬಳ್ಳಾರಿಯಲ್ಲಿ ನಮ್ಮ ಮನೆಗೆ ಅವರು ಹೆಜ್ಜೆ ಇಟ್ಟು ಇದು 32 ವರ್ಷಗಳ ಹಿಂದೆ. ಅವತ್ತಿಂದ ನನಗೂ ಒಡನಾಟ ಮತ್ತು ಎಲ್ಲ ಹಿರಿಯರಿಗೆ ನನಗೆ ತಿಳಿಸ್ಬಿಟ್ಟು ನನಗಿಂತ ಮುಂಚೆಯಿಂದಲೇ ನಿಮಗೆಲ್ಲರಿಗೂ ಒಂದು ಒಡನಾಟ ಅನ್ನೋದು ಖಂಡಿತವಾಗ್ಲೂ ಕೂಡ ಇದ್ದೇ ಇರುತ್ತೆ. ಆ ನಂತರ ಪುಷ್ಪರ ಚುನಾವಣೆಯಲ್ಲಿ ನನಗೆ ಅವ್ರು ಕೊಟ್ಟಿರುವಂಥ ಜವಾಬ್ದಾರಿ, ಅವ್ರನ್ನ ಗೆಲ್ಲಿಸೋದಕ್ಕೆ ನಮ್ಗೆ ಅವ್ರು ಕೊಟ್ಟಿರುವಂಥ ಪ್ರೇರಣೆ. ಆ ನಂತರ ದಿನಗಳಲ್ಲಿ 2006 ಆಸುಪಾಸು ಕೆಲವೊಂದು ವಿಚಾರಗಳಲ್ಲಿ ಪಕ್ಷ ನನ್ನನ್ನು ಅಮಾನತು ಮಾಡಿದಾಗ 20 ತಿಂಗಳ ಕಾಲ ನಾನು ಪಕ್ಷಕ್ಕೆ ದೂರ ಇರುವಂಥ ಸಂದರ್ಭ ಬಂದ ಮೇಲೆ ಇಡೀ ಬೆಂಗಳೂರಲ್ಲಿ ಮಾಧ್ಯಮಗಳ ಸಮ್ಮುಖದಲ್ಲೇ ಲೈವಲ್ಲೇ ಟಿವಿಯಲ್ಲಿ ಜನಾರ್ದನ್ ಅಮಾನತಿನ ವಾಪಸ್ ತಗೊಳ್ತಾ ಇದ್ದು ಪಕ್ಷ. ನೀನು ಟಿವಿ ಮುಂದೆ ಕೂತು ನೋಡ್ತಾ ಇರ್ಬೋದು. ನೀನು ತಕ್ಷಣ ಹೆಲಿಕಾಪ್ಟರ್ ಕೊಟ್ಟು ಬೆಂಗಳೂರಿಗೆ ಬರಬೇಕು, ನಾನು ನೀನು ಸೇರಿ ರಾಜ್ಯ ನಾವು ಸುತ್ತಾಡಬೇಕು, ಬಿಜೆಪಿ ಪಕ್ಷ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಅವರೇನು ಮಾಧ್ಯಮಗಳ ಕುರಿತು ನನ್ನ ಸಸ್ಪೆನ್ಷನ್ ಸದಾನಂದಗೌಡ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ವಿಚಾರ ಮಾಡಿರುವಂಥ ಒಂದು ಘಟನೆ. ಅವರೊಟ್ಟಿಗೆ ನಾನು ಸುಮಾರು 120 ವಿಧಾನಸಭಾ ಕ್ಷೇತ್ರಗಳನ್ನ ಇಡೀ ಕರ್ನಾಟಕದಲ್ಲಿ ಅವರ ಜೊತೆಯಲ್ಲಿ ಓಡಾಟ ಮಾಡಿರೋದು. ಅದರಲ್ಲೂ ವಿಶೇಷವಾಗಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಾನು ಹೇಳಬೇಕು ಅಂದರೆ ಅದು ಕೊಪ್ಪಳ ಆಗಿರ್ಬೋದು, ಯಲಬುರ್ಗ ಆಗಿರ್ಬೋದು, ಕುಷ್ಟಗಿ ಆಗಿರ್ಬೋದು, ಕನಗಿರಿ ಆಗಿರ್ಬೋದು, ಗಂಗಾವತಿ ಆಗಿರ್ಬೋದು,
ವಿಚಾರದಲ್ಲಿ ಅವರ ಜೊತೆಯಲ್ಲಿ ನಾನು ಪಾಲ್ಗೊಂಡು ಸಾರ್ವಜನಿಕ ಭಾಷಣ ಅವರ ವೇದಿಕೆಯಲ್ಲಿ ಅವ್ರ ಜೊತೆ ನಾನು ಹಂಚಿಕೊಂಡು ಮಾತನಾಡುವಂಥ ಒಂದು ವಿಚಾರಗಳು ಆಗಿರ್ಬೋದು. ಮತ್ತು ಮಾಧ್ಯಮಗಳ ಬಗ್ಗೆ ಅವ್ರಿಗೆ ಎಷ್ಟು ಗಮನ ಇರ್ತಾ ಇತ್ತು ಅಂತಂದ್ರೆ ಒಂದು 10 ಮಂದಿ ಮುಖಂಡರ ಜೊತೆಯಲ್ಲಿ ಪೋಸ್ಟರ್ಗಳು ಹಂಚೋದ್ರಿಂದ ಬೋರ್ಡ್ಗೆ ಹಂಚೋದ್ರಿಂದ ಹಿಡಿದು ಬಿಜೆಪಿ ಪಕ್ಷಕ್ಕೋಸ್ಕರ ಅವರು ದುಡಿದಿರುವಂಥ ಮಾತುಗಳನ್ನು ನಾವು ಕೇಳಿರುವಂಥ ಸಂದರ್ಭದಲ್ಲಿ ಒಂದು ರೀತಿ ನಮಗೆ ಕಣ್ಣಲ್ಲಿ ನೀರೇ ಬರುವಂಥ ಒಂದು ಅಂದರೆ ಆ ಒಂದು ಸ್ಥಿತಿಯಿಂದ ಹಿಡಿದು ಅಂದರೆ ಇವತ್ತು ಒಂದು ಕಾಲ್ನಡಿಗೆ, ಸೈಕಲ್ಲು, ಟ್ರೈನು, ಕೆಂಪು ಬಸ್ಸಲ್ಲಿ ಈ ರೀತಿ ಓಡಾಟ ಮಾಡಿ ಪಕ್ಷ ಕಟ್ಟಿರುವಂಥ ಒಬ್ಬ ಮಹಾನ್ ವ್ಯಕ್ತಿ. ಇವತ್ತು ನಾವು ಯಾವುದಾದ್ರೂ ಒಂದು ಗ್ರಾಮಕ್ಕೆ ಹೋದ್ರೆ ಯಾರಾದ್ರೂ ಒಬ್ಬ ಹಿರಿಯರು ಯಡಿಯೂರಪ್ಪ ಜೊತೆಲಿರುವಂಥ ಒಂದು ಫೋಟೋ ಕಳಿಸ್ತಾರೆ. ಇವಾಗ ನಮ್ಗೆ ಮೊಬೈಲ್ಗಳು ಬಂದಿದೆ, ನಾವು ಹೋಗಿನ ಗಾಡಿ ಇಳಿದು ಹೋಗುವ ಒಂದು 100 ಫೋಟೋಗಳನ್ನ ಬಂದು ಜನ ತಗೊಂಡು ಬಿಡ್ತಾರೆ. ಆ ಕಾಲದಲ್ಲಿ ಅಂದ್ರೆ ಒಂದು ಫೋಟೋ ಕೆಮರಾನ ತಗೊಂಡೋಗಿ ಯಡಿಯೂರಪ್ಪ ಜೊತೆಯಲ್ಲಿ ಫೋಟೋ ತೆಗೆದುಕೊಳ್ಳುವಂತ ಇಂಟ್ರೆಸ್ಟ್ ಆ ಫೋಟೋನ ಮತ್ತೆ ಮನೆಯಲ್ಲಿ ಹಾಕೊಂಡು ಬರ್ತಾರೆ. ಯಡಿಯೂರಪ್ಪ ಅವ್ರನ್ನ ಅವರ ಒಂದು 25-30 ವರ್ಷ ರೈತರು ಯಡಿಯೂರಪ್ಪ ಅವರನ್ನು ಹಿಡಿದು 85 ವರ್ಷ ಯಡಿಯೂರಪ್ಪ ಅವರನ್ನು ಕೂಡ ಎಲ್ಲೋ ನಾವು ಇಡೀ ಕರ್ನಾಟಕದಲ್ಲಿ ಎಲ್ಲಿ ಹೋದ್ರು ಕೂಡ ಯಾವುದೋ ಒಂದು ಕಡೆ ಯಾವುದೋ ಒಂದು ಹಳ್ಳಿಯಲ್ಲಿ ಯಡಿಯೂರಪ್ಪನ ಮನೆಗೆ ಬಂದು ಹೋಗಿದ್ರು. ಯಡಿಯೂರಪ್ಪ ಅವರು ಮನೆಗೆ ಹೋದಾಗ ನಮ್ಮನ್ನು ಬಹಳ ಆತ್ಮೀಯತೆಯಿಂದ ಮಾತಾಡಿದ್ರು. ಅವ್ರ ಮನೆಯಲ್ಲಿ ತಿಂಡಿ ಮಾಡ್ಕೊಂಡು ಬಂದಿದ್ದೀವಿ, ಅವ್ರ ಜೊತೆ ಫೋಟೋ ತಗೊಂಡಿದ್ದೀವಿ. ಈ ರೀತಿ ಇಡೀ ಕರ್ನಾಟಕದಲ್ಲಿ ಹೇಳುವಂಥ ಒಂದು ವಿಚಾರ. ಯಲಬುರ್ಗಿಗೆ ನಾವು ಚುನಾವಣಾ ಪ್ರಚಾರಕ್ಕೆ ಹೋದಾಗ ಈಶ್ವರ ಮುರುಗೇಟವರು ಪರವಾಗಿ ಆ ಸಂದರ್ಭದಲ್ಲಿ ಪ್ರಜಾವಾಣಿ ಮತ್ತು ಕೆಲವೊಂದು ಪತ್ರಿಕೆಗಳನ್ನ ಆ ಪೇಪರ್ ತೆಗೆದು ನನ್ನ ಮುಂದೆ ಇಟ್ಟು ಹೋಗ್ತೇನೆ. ಅದರಲ್ಲಿ ವಿಷಯ ಇತ್ತು, ಬಸವರಾಜ ರಾಯರೆಡ್ಡಿ ಅವರು ಓಪನ್ ಆಗಿ ಪತ್ರಿಕೆ ಹೇಳಿಕೆಗೆ ಕೊಟ್ಬಿಟ್ಟಿದ್ರು. ಜನಾರ್ದನ ರೆಡ್ಡಿ ಭಾಗಕ್ಕೆ ಪ್ರಚಾರ ಬರೋಕ್ಕೆ ಇಷ್ಟನೇ ಇಲ್ಲ, ಆಂಧ್ರ ಮೂಲದ ವೈಎಸ್ ರಾಜಶೇಖರ ಮೂಲಕ ಜನಾರ್ದನ ರೆಡ್ಡಿಗೆ ಈ ಭಾಗದಲ್ಲಿ ಬರಬಾರ್ದು ಅಂತ ಹೇಳ್ಬಿಟ್ಟಿವಿ ಅಂತ ಹೇಳಿ ಅವ್ರು ಹೇಳಿದ್ದನ್ನ ಪತ್ರಕರ್ತರು ಬರೆದೇ ಬಿಟ್ಟಿದ್ರು. ಅವ್ರು ಆಫ್ ದಿ ರೆಕಾರ್ಡ್ ಹೇಳಿದ್ರು, ಆನ್ ರೆಕಾರ್ಡ್ ಹೇಳಿದ್ರು ಗೊತ್ತಿಲ್ಲ. ಒಟ್ಟಿಗೆ ಪತ್ರಿಕೆಗಳಲ್ಲಿ ಬಹಳ ದೊಡ್ಡದಾಗಿ ಕೊಪ್ಪಳ ಎಡಿಷನ್ ಫ್ರಂಟ್ ಪೇಜ್ ಅಲ್ಲಿ ಬಂದಿದೆ. ಅದನ್ನು ತೋರಿಸಿ ಏನ್ ಮಾತಾಡ್ತೀನಿ ಸಭೆಯಲ್ಲಿ ಅಂತ ಕೇಳಿದ್ರು. ನಾನು ಬಿಟ್ಬಿಟ್ಟಿದ್ದ ನಾನು ಮಾತಾಡ್ತೀನಿ ಅಂದ್ರೆ ಅಲ್ಲ ಅಂತೇಳಿ ನನ್ನ ಕರ್ಕೊಂಡು ಹೋಗಿ 2-3 ವಿಚಾರಗಳು ನನಗೆ ಹೇಳಿದ್ರು, ಈಗ ಮಾತಾಡ್ತೀನಿ ಅಂದ್ರೆ ಸಾರ್ವಜನಿಕರ ಆಕರ್ಷಣೆ ಮಾಡೋದಕ್ಕೆ ಜನರಲ್ಲಿ ಏನ್ ವಿಷಯಗಳು ಹೇಳಿದ್ರೆ ನನ್ನ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಅನ್ನೋ ವಿಚಾರ, ಯಾರಿಂದ ಏನ್ ಹೇಳಿಸ್ಬೇಕು ಅನ್ನೋ ವಿಚಾರ, ಅಷ್ಟು ಜ್ಞಾನ, ಅಷ್ಟು ಆಕ್ಟಿವ್. ಬೆಳಿಗ್ಗೆ ಎದ್ದ ತಕ್ಷಣ ಮೀಡಿಯಾದಲ್ಲಿ ಪ್ರತಿಯೊಂದು ಪೇಜ್ ಓದುವಂತ ಹವ್ಯಾಸ. ಹಾಗಾಗಿ ಅವತ್ತು ಸಭೆಯಲ್ಲಿ ನಾನು ರಾಯರೆಡ್ಡಿ ಅವ್ರನ್ನ ತುಂಬಾ ಚಾಲೆಂಜಿಂಗ್ ಆಗಿ ಮಾತಾಡ್ತೀನಿ. ಈಶ್ವರ ಗುರುಗಿಂದವರು ಒಬ್ಬ ಬಡವಾಗಿರ್ಬೋದು, ಆದ್ರೆ ಈಶ್ವರ ಗುರುಗಿಂದವ್ರನ್ನ ಒಂದು ಕಡೆ ರಾಯರೆಡ್ಡಿನ ಒಂದು ಕಡೆ ಇದ್ರೆ, ಈಶ್ವರ ಗುರುಗಿಂದವ್ರ ಜೊತೆಯಲ್ಲಿ ಯಡಿಯೂರಪ್ಪ ಜನಾರ್ದನ ರೆಡ್ಡಿ ಇದ್ರೆ ಅದ್ರ ತೂಕ ರಾಯರೆಡ್ಡಿಗಿಂತ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಅವತ್ತು ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ದು. ಈಶ್ವರನವರು ಬಹಳ ದೊಡ್ಡ ಅಂತರದಲ್ಲಿ ನಿಂತಿದ್ದು ಅವರು ಬರ್ತಾ ಇದ್ರು. ಅಂದ್ರೆ ನಾವು ನನಗೆ ಪತ್ರಿಕೆಗಳಂತಂದ್ರೆ ಏನೋ ಸ್ವಲ್ಪ ಹೆಡ್ಲೈನ್ಸ್ ಅವರಿಗೆ ಓದಿ ಬಿಟ್ಬಿಡ್ತೀವಿ. ನಾವು ಎಲ್ಲೋ ಮೂಲೆಯಲ್ಲಾಗಿದ್ದ ಸುದ್ದಿಗಳು ಓದಿದ್ದೆ. ಗಂಗಾವತಿ ಬಂದಾಗ ಮತ್ತೆ ಪತ್ರಿಕೆ ನಮ್ಗೆ ತೋರಿಸಿದ್ರು. ನಾನು ನೋಡಿದೆ, ಮೋಸ್ಟ್ಲಿ ಎಲ್ಲ ಸೀನಿಯರ್ಸ್ ಇದೆ, ಬಹಳಷ್ಟು ಮಂದಿ ಪತ್ರಿಕೆಲ್ಲ ಕೂಡ ವಿಶ್ವವರಾಗಿರ್ಬೋದು, ರಾಮಮೂರ್ತಿ ಅವರಾಗಿರ್ಬೋದು, ಅವರೆಲ್ಲ ಕೆಲವೊಬ್ಬರು ದೇಶವರು ಬಂದಿದ್ದಾರೆ. ತಮಗೆಲ್ಲ ಗೊತ್ತಿರಬೇಕು ಆ ಸಂದರ್ಭದಲ್ಲಿ. ಇಕ್ಬಲ್ ಅನ್ಸಾರಿ ಅವರು, ರೆಡ್ಡಿ ಅವರು ಎಲ್ಲ ಆಂಧ್ರ ಮೂಲದವರು, ಅವ್ರು ಕನ್ನಡನೇ ಬರಲ್ಲ, ಎಲ್ಲೋ ಆಂಧ್ರದಿಂದ ಬಂದು ಬರೀ ದುಡ್ಡಿದೆ ಅಂತೇಳಿ ರಾಜಕಾರಣ ಮಾಡಲಿಕ್ಕೆ ಎಲ್ಲ ಬಂದಿದ್ದಾರೆ ಅಂತೇಳಿ ನಾವು ಗಂಗಾವತಿ ಬರೋ ಮುಂಚೆನೆ ನಾವಿಲ್ಲಿ ಪಡ್ಕೋಬೇಕು ಗೊತ್ತಾಗಿ ಆ ಗಾಳಿ ಎಷ್ಟು ಜೋರಾಗಿರುತ್ತೆ ಅಂತೇಳಿ ಹೆದರಿಕೆಯಲ್ಲಿ ಮುಂಚಿನ ದಿನನೇ ಸ್ಟೇಟ್ಮೆಂಟ್ ಮಾಡಿದ್ರು. ಆ ಸ್ಟೇಟ್ಮೆಂಟ್ಗೆ ನನಗೆ ಅವ್ರು ತೋರಿಸಿದ ತಕ್ಷಣ ಅವತ್ತು ಭಾಷಣದಲ್ಲಿ ನಾನು ಹೇಳಿದೆ, ನಾನು ಹಳೆಗನ್ನಡದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಬರೆದು ವಿಶ್ವ ಹಿಂದೂ ಪರಿಷತ್ತಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿರೋರು ಜನಾರ್ದನ ರೆಡ್ಡಿ. ಅಂಥದ್ದೇ ಅವರೇ ವೇದಿಕೆಯಲ್ಲಿ ನಾವಿಬ್ಬರು ಹಂಚಿಕೊಳ್ಳೋಣ. ಹಳೆಗನ್ನಡದಲ್ಲಿ ನಮ್ಮ ಮಾಧ್ಯಮ ಸ್ನೇಹಿತರ ಮುಂದೆನೆ, ಇಡೀ ಗಂಗಾವತಿ ಮುಂದೆನೆ ಕಾಂಪಿಟೇಷನ್ ಬೇಕಂತ ಇಡೋಣ, ಯಾರಿಗೆ ಒಳ್ಳೆ ಮಾತು ಬರುತ್ತೇನೋ ಅಂತ ನಾವು ಬೇಕಂತ ಒಂದು ಚಾಲೆಂಜ್ ಆಗ್ತಿದ್ದೆ ಅವರಿಗೆ. ಇನ್ನೊಂದು ಚಾಲೆಂಜ್ ಪರಣ್ಣವ್ರ ಬಗ್ಗೆ ತುಂಬಾ ಕೀಳಾಗಿ ಅವರು ಮಾತಾಡಿರುವಂತ
ಹೇಳಿಕೆಗಳು ನೋಡಿ ಒಂದು ಮಾತು ಹೇಳಿದ್ರು, ನಾನು ಸ್ವಾಮಿ ಇಬ್ಬರು ಕೂಡ ಇದೇ ಜೂನಿಯರ್ ಕಾಲೇಜು ಗ್ರೌಂಡಲ್ಲಿ ಇಬ್ಬರಿನ ಫುಟ್ಬಾಲ್ ಆಡಿದ್ರೆ ಗಂಗಾವತಿಗೆ ಆಡಿಸ್ಕೊಂಡಿದ್ದೀವಿ ಅಂತ. ಅಂದ್ರೆ ಅಂತ ಮಾತುಗಳು ಬರೋದಕ್ಕೆ ಒಂದು ಪ್ರೋತ್ಸಾಹ, ಧೈರ್ಯ, ಜನಾರ್ದನ್ ಇಲ್ಲಿ ಹೀಗೆ ಮಾತಾಡಬೇಕು, ಇಲ್ಲಿ ಹೀಗೆ ಮಾತಾಡಬೇಕು, ಇಲ್ಲಿ ಹೀಗೆ ಮಾತಾಡಬೇಕು ಅಂತೇಳಿ ಅವತ್ತು ಮಾಧ್ಯಮಗಳಲ್ಲಿ 2008 ಚುನಾವಣೆ ಆದ್ಮೇಲೆ ರೆಡ್ಡಿ ಒಂದೊಂದು ಭಾಷಣಕ್ಕೆ ಒಂದೊಂದು ಮಹಾವಿಕೆಟ್ಟು ಮಹಾಪತನಾತ್ಮಕ ಆಗಿತ್ತು. ಗಂಗಾವತಿ ನಗರದಲ್ಲಿ ಒಂದು ಬೃಹತ್ ಮಟ್ಟದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅನ್ನ 5 ಎಕರೆ ಜಮೀನಲ್ಲಿ ನಮ್ಮ ಕನಕಗಿರಿ ರಸ್ತೆಯಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಅದಕ್ಕೆ ಶಂಕುಸ್ಥಾಪನಾ ಕಾರ್ಯಕ್ರಮ, ಭೂಮಿ ಪೂಜೆ ನಡೆದಿರುತ್ತೆ. ಅದಕ್ಕೆ ಎಲ್ಲ ಮಾಧ್ಯಮ ಸ್ನೇಹಿತರು ಕೂಡ ನಾಳೆ ಬೆಳಿಗ್ಗೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಒಂದು ವಿಶೇಷ ಏನಂತಂದ್ರೆ, ಇದು ಹೊಸ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಡಿಸೈನ್ ಅಪ್ರೂವಲ್ ಆದ್ಮೇಲೆ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇದು ಮೊದಲನೇ ಬಸ್ ಸ್ಟ್ಯಾಂಡ್ ಅಂತ ಹೇಳಿ ಒಂದು ನಾನು ಬಹಳ ಹೆಮ್ಮೆಯಿಂದ ನಾನು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಬರುವ ದಿನಗಳಲ್ಲಿ ಗಂಗಾವತಿ ನಗರ, ನಾನು ಇಲ್ಲಿಗೆ ಚುನಾವಣಾ ಪೂರ್ವದಲ್ಲಿ ಬಂದದ್ದು ಮಾತನಾಡಿದ್ದೇನೆ, ಗಂಗಾವತಿ ಇನ್ನೊಂದು ತಿರುಪತಿ ಆಗೋದರಲ್ಲಿ 2ನೇ ಮಾದರಿ ಇರೋದು. ಇವತ್ತು ನಾವೇ ತಾವೆಲ್ಲರೂ ನೋಡಿದಾಗೇನೆ ನಾವು 3-4 ವರ್ಷದ ಹಿಂದೆ ಅಂಜನಾದ್ರಿ ಪಡೆದಿರೋ ಭಕ್ತಾದಿಗಳು 10 ವರ್ಷದ ಹಿಂದೆ ಆಗಿತ್ತು, 3-4 ವರ್ಷದ ಹಿಂದೆ ಆಗಿತ್ತು. ಇವತ್ತು ಅಂಜನಾದ್ರಿಗೆ ಇವತ್ತು ಭಕ್ತಾದಿಗಳು ನಮ್ಮ ಇಡೀ ದೇಶದಿಂದ ಹೊರದೇಶಗಳಿಂದ ಕೂಡ ಇವತ್ತೇನು ವಿದೇಶಿ ಕರೆನ್ಸಿ ಕೂಡ ಉಳಿಯಲ್ಲಿ ಬರ್ತಾ ಇರುವುದನ್ನು ನಾವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಬರೋ ದಿವಸಗಳಲ್ಲಿ ಇವತ್ತು ನಾವೇನು ಗಂಗಾವತಿ ಆ ಮಟ್ಟದ ಬಸ್ ಸ್ಟ್ಯಾಂಡ್ ಕಂಪಲ್ಸರಿ ಆಗಲೇಬೇಕು. ಆ ಬಸ್ ಸ್ಟ್ಯಾಂಡ್ ನಿರ್ಮಾಣ 1 ವರ್ಷದಲ್ಲಿ ಪೂರ್ತಿ ಆಗಬೇಕು ಅನ್ನೋದನ್ನ ತುಂಬಾ ಕಟ್ಟುನಿಟ್ಟಾಗಿ ನಾವು ಇವತ್ತು ಕಾಂಟ್ರಾಕ್ಟ್ಗೆ ಇಳಿಯುವಂಥದ್ದು. ಜೊತೆಗೆ ಇವಾಗಿರೋ ಎಕ್ಸಿಸ್ಟಿಂಗ್ ಬಸ್ ಸ್ಟ್ಯಾಂಡ್ ಗಂಗಾವತಿ ನಗರದಲ್ಲಿ ಇದರ ಜನರಿಗೆ ಬಸ್ ಸ್ಟ್ಯಾಂಡ್ ದೂರ ಆಗುತ್ತಕ್ಕಂಥ ತೊಂದರೆ ಆಗಬಾರ್ದು ಅಂತ ಹೇಳಿ ನಿರಂತರವಾದ 10 ಸಿಟಿ ಬಸ್ಗಳು ಕೇವಲ ಗಂಗಾವತಿ ಬಸ್ ಸ್ಟ್ಯಾಂಡಲ್ಲಿ 4 ಗೊತ್ತಿದ್ರೆ ಗಂಗಾವತಿಯಲ್ಲಿ ಎಲ್ಲ ಮನೆಗಳಿಂದ ಕೂಡ ಎಲ್ಲ ಒಂದು 5-6 ದಿಕ್ಕಲ್ಲಿ ಕೂಡ 5-6 ಬಸ್ಗಳು, ಒಟ್ಟಾರೆ 10 ಬಸ್ಗಳು ಹೊಸ ಬಸ್ ಸ್ಟ್ಯಾಂಡ್ಗೆ ನಿರಂತರವಾಗಿ ಓಡಾಡ್ತಾ ಇರ್ಬೋದು, ಸಿಟಿ ಬಸ್ ಸ್ಟ್ಯಾಂಡ್. ಹಾಗೆ ಅದನ್ನು ಪರಿವರ್ತನೆ ಮಾಡೋದು. ಜೊತೆಗೆ ಮತ್ತು ಸುತ್ತಮುತ್ತಿನ ಗ್ರಾಮಗಳಿಂದ ಕೂಡ ಬಸ್ ಸ್ಟ್ಯಾಂಡ್ಗೆ ಜನರು ಬರೋದು, ಆನೆಗುಂದಿ, ಬೆಂಕಿಗಿರಿ, ಪ್ರಮುಖ ಹೋಬಳಿಗಳಿಂದ ಕೂಡ ಬರ್ಲಿಕ್ಕೆ ಅದೊಂದು ಪ್ಲಾನ್ ಆಗಿದೆ. ಜೊತೆಗೆ ರೈಲ್ವೆ ಸ್ಟೇಷನ್ ಕೂಡ ನಾನು ತಮಗೆ ಈಗಲೇ ಹೇಳಿದ್ದೇನೆ, 25 ಕೋಟಿ ಹಣ ಅದಕ್ಕೆ ಸ್ಯಾಂಕ್ಷನ್ ಆಗಿತ್ತು. ಸನ್ಮಾನ್ಯ ಸೋಮಣ್ಣ ಅವರು ಮತ್ತು ಅಶ್ವಿನಿ ರೆಸ್ಟ್ ಅವರನ್ನ ನಾನು ಪರ್ಸನಲಾಗಿ ಭೇಟಿ ಮಾಡಿ ಇನ್ನು 10 ಕೋಟಿಯಿಂದ ಜಾಸ್ತಿ ಮಾಡೋದ್ರ ಮೂಲಕ ಅಮೃತ್ ಯೋಜನೆಯಲ್ಲಿ ತುಂಬಾ ಬಹಳ ದೊಡ್ಡ ಪ್ರಮಾಣದ ಹೈಟೆಕ್ ಒಂದು ರೈಲ್ವೆ ಸ್ಟೇಷನ್ ಆಗಿ ಅದು ಪರಿವರ್ತನೆ ಆಗುತ್ತೆ. ಅದೆಲ್ಲ ಕೊಟ್ಟು 80ನೇ ತಾರೀಕು ಒಂದು ವರ್ಷದ ವಸಂತದಲ್ಲಿ ಮಾಲಾರ್ಪಣೆ ಮಾಡಿ ಇವತ್ತು ರಾಜಕೀಯ ಜೀವನವನ್ನು ನಮ್ಮ ಅನೇಕ ಏಳು ಪೀಳಿಗೆಗಳು ನಡೆಯುತ್ತೆ. ಕಾರ್ಯವನ್ನು ಮಾಡಿದಂಥ ಶ್ರೀಮಂತ ಇವತ್ತು ನಾಯಕ ನಡೆಯುತ್ತವರು ಅಂತ ಒಂದು ನಾಯಕರಲ್ಲಿ ಅನೇಕ ನಾಯಕರು ಇವತ್ತು ರಾಜ್ಯದಲ್ಲಿ ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳು ಅಧಿಕಾರವನ್ನು ತೆಗೆದುಕೊಂಡು ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವ್ರು ನಡೆಸಬೇಕಾದ ಇವತ್ತು ನಾವು ಈ ಭಾಗದ ಶಾಸಕಕ್ಕೆ ಸಾಮರ್ಥ್ಯ ಕೊಡ್ತಾರೆ ಅಂತ ಶಾಸನ ಕೈಯಾಗ ಮಾಡಿ ಅದರ ಜೊತೆಗೆ ಕೃಷಿ ಕಾಲೇಜು, ಇಂಜಿನಿಯರ್ ಕಾಲೇಜು, ಮೆಡಿಕಲ್ ಕಾಲೇಜು ಏಕೆ ಕೊಟ್ಟಂತ ಕಾರ್ಯ ನಿರ್ವಹಿಸಬಹುದು. ಇವತ್ತು ಅವರು ಜೀವನದಲ್ಲಿ ಅನೇಕ ಸಾಮಾಜಿಕ ನ್ಯಾಯಾಲಯದಲ್ಲಿ ಕಾರ್ಯವನ್ನು ಮಾಡಿದಂಥ ಮುಖ್ಯಮಂತ್ರಿಗಳಾಗಿ ಅನೇಕ ಸಲ ಕಾರ್ಯವನ್ನು ಮಾಡಿ ಅಂತ ಒಬ್ಬ ಮಹಾನ್ ನಾಯಕರ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಈ ಭಾಗದ ಪಕ್ಷಾತೀತವಾಗಿ ಅಭಿವೃದ್ಧಿಸುವಂಥ ಮಾಡಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು 9ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯುರೋಪ್ ಏರ್ಪಾಡ್ತದೆ. ಇವತ್ತು ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ತಾಲೂಕು ಅಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರಾಗಿ ಅಂಥ ಸಂದರ್ಭದಲ್ಲಿ ಇವತ್ತು ಶ್ರೀರಾಮಪುರದಲ್ಲಿ ಜನರಿಗೆ ಆ ಒಂದು ಸಂದರ್ಭದಲ್ಲಿ ಬೆಂಗಳೂರು ಕಡೆ ಜಿಲ್ಲಾಧ್ಯಕ್ಷ
ಅಂತ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಮಾಜಿ ಶಾಸಕರಾದ ಪರಮ ಮನೋಹರ್ ಸಹ ದಕ್ಷಿಣದ್ದು ಕುಚಿ ಕ್ಷೇತ್ರದ ಶಾಸಕರಾಗಿ ದೊಡ್ಡ ಮೂರು ಸಹ ದಕ್ಷಿಣದ್ದಾರೆ. ಮತ್ತು ನಾನು ಈ ಅಧ್ಯಕ್ಷರಿಗೆ ಹೇಳಿದಾಗ ಎಲ್ಲ ವಿಚಾರ ಮಾಡಿ ಅವರ ಡಿಸಿಷನ್ ಮಾಡಿದ್ರು. 2 ದಿನದ ಮೊದಲೇ ಡಿಸಿಷನ್ ಆಯಿತು, 20 ಮಾಡಿದ್ರೆ ಅಧ್ಯಕ್ಷ ಮಾಡ್ತಾರೆ ಅಂತ ಹೇಳಿದರು. ಆಮೇಲೆ ಅನೇಕ ಜನರು ಇವತ್ತಾಗ ನಾವು ಸಾಮಾನ್ಯ ಕಾರ್ಯಕರ್ತ ತಾಲೂಕಾಧ್ಯಕ್ಷ ಅನೇಕ ಹಿರಿಯರು ಬರ್ತಾ ಇದ್ದರು. ಅಂಥ ಸಂದರ್ಭದಲ್ಲಿ ನನ್ನ ಮಾಡಿ ಗುರುತಿಸಿ ಮಾಡಿದಾಗ ಇವತ್ತು ಅನೇಕ ಹಿರಿಯರು ಅನೇಕ ಹಿರಿಯರೆಲ್ಲ ಕಾರ್ಯ ಮಾಡಬೇಕು ಉತ್ತರ ಹಾಕಿದ್ರು. ಬಟ್ ಅವ್ರ ಹತ್ತಿರ ನಿರ್ಧಾರ ಇತ್ತು ಮಾಡ್ತಾರೆ ಹೇಳ್ಬಿಟ್ಟಿದ್ದಾರೆ, ಅವರೇ ಮಾಡೋದಮ್ಮ ಅನೌನ್ಸ್ ಮಾಡಿದ್ರು. ಅಂಥ ಒಬ್ಬ ಅಚಲ ಹಿಮ್ಮತ್ತ ನಾಯಕತ್ವ ಯಾವ ಕಾರ್ಯಕರ್ತರು ಉಳಿಸ್ಬೇಕು, ಕಟ್ಟ ಕಡೆಯಲ್ಲಿ ಉಳಿಸ್ಬೇಕು, ಜೀವನದಲ್ಲಿ ಉಳಿಸ್ಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ಸಮಾಜಕ್ಕೆ ಕೊಡಬೇಕು ಕಲ್ಪನೆ ಇಟ್ಟಂತೆ ಯಾವುದರ ನಾಯಕತ್ವ ಅದು ಯಡಿಯೂರಪ್ಪ ತಪ್ಪಾಗುತ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಏನು 9ನೇ ತಾರೀಕು ವಿರೋಧಪುರ 50ನೇ ವರ್ಷದ ಆ ಉತ್ಸವದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ತಮ್ಮ ಜೊತೆಗೆ ಯಾರ್ಯಾರೆಲ್ಲರೂ ಕರೆದುಕೊಂಡು ಪಕ್ಷಾತೀತವಾಗಿ ಅನೇಕ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಸೇರಿಸಿದ್ದಾರೆ. ಇವತ್ತು ನಮ್ಮ ಹಿರಿಯರ ಗೌರವಿಸುವ ಮೂಲಕ ನಾವೆಲ್ಲರೂ ಹೋಗಿ ಆ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋಣ. ಈ ಒಂದು ಪತ್ರಿಕಾಗೋಷ್ಠಿ ಉದ್ದೇಶ ಮಾಡಿದ್ರಿಂದ ನಮ್ಮ ಸಹೋದರರು ಮಾಡಿದಂಥ ಮೂರಡಿದೆ ಮತ್ತು ನಮ್ಮ ಹಿರಿಯರಾದಂಥ ಸುರಂಗೌಡೆ ಎಲ್ಲ ಅಧ್ಯಕ್ಷ ಮತ್ತು ಪತ್ರಿಕಾ ನಾನು ನಮ್ಮ ಬಗ್ಗೆ ಅದು ಹೇಳೋದಕ್ಕೆ ಅವಶ್ಯಕತೆ. ಯಾಕಂದರೆ ನಾವು ರೈತ ಪರ ಹೋರಾಟದಿಂದ ಬಂದಂಥ ಒಂದು ಸ್ನೇಹಿತರು ನಾವು. ಆ ಸಮಯದಲ್ಲಿ ಯಡಿಯೂರಪ್ಪರು ರೈತ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸತ್ಯ ನಾವು ಹೋಗಿದ್ವಿ. ಇವರು ಸಾಕಷ್ಟು ಹೇಳ್ತಿದ್ರು, ಯಾರಾದ್ರೂ ಏನು ಮಾತಾಡೋದು ಮತ್ತು ನಮ್ಮ ಸಭೆಗೆ ಇಲ್ಲಿ ಬಂದಂಥ ಕರ್ಕೊಂಡು ನಿಜ ನಾನು. ಯಾಕಂದರೆ ಸಾಕಷ್ಟು ಏನಾದರೂ ಆಕರ್ಷಣೆ ಅಂದರೆ ಏನು ಮಾಡಿ ಕಡೆ ಹೋಗ್ತಾರೆ. ಅದು ನಿಮ್ಮ ಸ್ನೇಹಿತರು ಕೃಷ್ಣಪಟ್ಟು ಮೇಲೆ ನೋಡಿ ಗ್ರಾಮದಲ್ಲಿ ಕೊಟ್ಟು ಆ ಕಾರಣಕ್ಕಾಗಿ ಅವ್ರು ಹೇಳಿದ್ದು ಸತ್ಯ ಇದೆ. ಆದರೆ ಈ ಒಂದು ನಾವು ಸರ್ಕಾರದ 4 ಪಕ್ಷ ಸೇರಿದ ಮೇಲೆ ಕಾಯ್ದೆ ಸರ್ಕಾರವನ್ನು ನಾವು ನೋಡಿದ್ವಿ. ಒಂದು ಹಿರಿಯರು ನಮಗೆ ಒಂದು ಮಾತು ಹೇಳಿದ್ರು, ಏನಾದರೂ ಕೆಲಸ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು, ನಾವು ಯಾವ ಪಕ್ಷ ಹೋರಾಟದ ಮುಖಾಂತರ ಬಂದಾಗ ಅದು ಒಂದು ಜನಸ್ಪರ್ಧೆ ಮಾಡ್ತಕ್ಕಂಥದ್ದನ್ನು ಇದು ಸಾಧ್ಯ ಆಗುತ್ತೆ ಅಂತ ಒಂದು ಹೇಳಿದ್ರು. ಅದೇ ರೀತಿ ಯಡಿಯೂರಪ್ಪರು ಸುಮಾರು 40 ವರ್ಷದಿಂದ ರೈತ ಪರವಾಗಿ ಹೋರಾಟ ಮಾಡಿದಂಥವ್ರು ಮತ್ತು ಏನು ಸಾಮಾನ್ಯ ಜನರ ಪರವಾಗಿ ಹೋರಾಟ ಮಾಡಿದಂಥವ್ರು ಬಂದಾಗ ಅವ್ರ ಸರ್ಕಾರ ಬಂದರೆ ನಾವೇನು ಯೋಜನೆ ಕೊಟ್ಟಲ್ಲ ಅದು ಒಳ್ಳೆ ನಮಗೆ ಅನಿಸ್ತದೆ. ಒಂದು ಮನೆ ಬಿದ್ದಾಗ ಕೇಂದ್ರ ಸರ್ಕಾರದಿಂದ 2,000 3,000 ಕೊಡ್ತಕ್ಕಂಥ ಒಂದು ನಮಗೊಂದು ನಿಧಿ ರಾಜ್ಯ ಸರ್ಕಾರ 10,000 15,000 20,000 50,000 1 ಲಕ್ಷವರೆಗೂ ಕೊಟ್ಟು ಮನೆಗಳನ್ನು ಕಟ್ಟಿಕೊಟ್ಟು ಅದ್ರ ಜೊತೆಗೆ ರೈತರಿಗೆ ಈ ಒಂದು ಮಳೆಗಾಲ ಬಂದಾಗ ಬೀಜಗ ಗೊಬ್ಬರ ಗಿಡ ಪ್ರತಿ ವರ್ಷ 10,000 ಕೊಡುವಂತಕ್ಕಂಥ ಒಂದು ಕೆಲಸವನ್ನು ಯೋಜನೆ ಕೊಡ್ಬೋದು. ಇದೇ ರೀತಿ ಅವರು ಹೇಳಿದ್ರೆ ಬಹಳ ಇದೆ ಅವರು ಯೋಜನೆಗಳು. ಅಂದರೆ ಜನರ ಪರವಾಗಿ ಜನರ ಜೊತೆಗೆ ಹೋರಾಟ ಮಾಡಿದಂಥ ವ್ಯಕ್ತಿಗೆ ಆ ಸಮಸ್ಯೆ ಏನೋ ಒಂದು ಗೊತ್ತಿರುತ್ತಂತವರಿಗೆ ಎಲ್ಲರ ಸಾಕ್ಷಿ ಬಂದು ಸರ್ಕಾರ ಮಾಡಿರೋದ್ರಿಂದ ಅದು ಒಳ್ಳೆಗೆ ಅವ್ರು ಸಾಕ್ಷಿ ಬರೋದಕ್ಕೆ ನಾವು ಬಹಳ ಹೆಮ್ಮೆಯಿಂದ ಇರಬೇಕಾಗುತ್ತೆ. ಗಡಿವಾರದ ಹಿರಿಯದ ನಾಯಕ, ನಿರಂತರ ರೈತರ, ಮಹಿಳೆಯರ, ಮಕ್ಕಳ ಬಗ್ಗೆ ಚಿಂತನೆಯನ್ನು ಮಾಡತಕ್ಕಂಥ BS ಯಡಿಯೂರಪ್ಪನವರ ರಾಜಕೀಯ ಜೀವನದ 50 ವಸಂತಗಳನ್ನು ಕಂಡಿರ್ತಕ್ಕಂಥ ಮಹಾನ್ ನಾಯಕನ ಒಂದು ಉತ್ತಮವಾದ ಕಾರ್ಯಕ್ರಮ. ಅದು ರಾಜ್ಯಾದ್ಯಂತ ಎಲ್ಲರೂ ಭಾಗವಹಿಸಬೇಕು ಅಂತಕ್ಕಂಥ ಇಚ್ಛೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಅಭಿಮಾನೋತ್ಸವ ಅಂತಕ್ಕಂಥ ಒಂದು ನುಡಿಯೊಂದಿಗೆ ಎಲ್ಲ ಅಭಿಮಾನಿಗಳು ಅವರ ಪರವಾಗಿ ಯೋಚನೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಕೂಡ ಭಾಗವಹಿಸತಕ್ಕಂಥ ಒಂದು ಉತ್ತಮವಾದ ಕಾರ್ಯಕ್ರಮವಾಗಿ ರೂಪಿಸಲಾಗ್ತದೆ. ಆದರೆ ಯಡಿಯೂರಪ್ಪರ ಅಭಿಮಾನ ಅಂತಂದಾಗ ಯಾವ ರೀತಿ ಬರುತ್ತೆ ಅಂದರೆ 2009ರ ಅತಿವೃಷ್ಟಿಯನ್ನು ನೆನೆಸ್ಕೊಂಡ್ರೆ ಏಕ ವ್ಯಕ್ತಿಯಾಗಿ ಇಡೀ ರಾಜ್ಯವನ್ನ ಎಲ್ಲೆಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಪ್ರದೇಶಗಳನ್ನ ಜೊತೆಯಾಗಿ ಯಾರು ಇಲ್ಲದೆ ಇದ್ರೂ ಕೂಡ ಸರ್ಕಾರ ಇಲ್ಲದೆ ಇರ್ತಕ್ಕಂಥ ಏಕ ಮುಖ್ಯಮಂತ್ರಿಯಾಗಿ ದಿನಗಳಲ್ಲಿ ಸಂಚರಿಸಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು, ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥ ಇರ್ಬೋದು, ಪುನರ್ವಸತಿ ಕಾರ್ಯಕ್ರಮಗಳಿರ್ಬೋದು, ಅಂತಹ
ಮುಖ್ಯವಾಗಿರ್ತಕ್ಕಂಥ ಕೆಲಸಗಳನ್ನ ಯಡಿಯೂರಪ್ಪರು ಕೂಡ ಮಾಡಿದ್ದು ಇಂದಿಗೂ ಕೂಡ ನೆನಪಾಗಿ ಉಳಿದಿದೆ. ಅಂದರೆ ಅಂಥ ಮಹಾನ್ ವ್ಯಕ್ತಿಯನ್ನು ನಾವು ಇವತ್ತು ಅಭಿಮಾನೋತ್ಸವವನ್ನು ಮಾಡಬೇಕಾಗಿದೆ. ಅದರ ಜೊತೆಯಲ್ಲಿ ಏನು ಒಂದು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿಗೂ ಕೂಡ ಅಭ್ಯರ್ಥಿಯಾಗಿ ನಿರ್ಣಯಿರ್ತಕ್ಕಂಥ ವ್ಯಕ್ತಿಯೇ ಈ ಒಂದು ಕೊಪ್ಪಳದ ಲೋಕಸಭಾ ಕ್ಷೇತ್ರದ ಪ್ರಥಮ ಬಾರಿಗೆ ಟಿಕೆಟ್ ಅನ್ನು ನೀಡುವ ಮೂಲಕ ಜಯಶೀಲನಾಗಿ ಮಾಡುವುದರಲ್ಲಿ ಕೂಡ ಯಡಿಯೂರಪ್ಪನವರ ಒಂದು ಪ್ರಯತ್ನ ಇತ್ತು ಅಂತಕ್ಕಂಥ ಮಾತನ್ನ ಹೇಳ್ತಿದ್ದಾರೆ. ಅವರು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಇಲ್ಲಿಯ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಜನರ ಮತದಾರರ ಆಸೆಯಿಂದ ಆ ಒಂದು ಗೆಲುವನ್ನು ಸಾಧಿಸಲಿಕ್ಕೆ ಯಡಿಯೂರಪ್ಪನವರು ಕಾರಣ ಅಂತಕ್ಕಂಥ ಮಾತು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ಅವತ್ತಿನ ಫುಟ್ಬಾಲ್ ಹೇಳಬೇಕಾಗಿತ್ತು ಎಂದು ಅಂದರೆ ಇಕ್ಬಾಲ್ ಅನ್ಸಾರಿಗೆ ಫುಟ್ಬಾಲ್ ಮಾಡ್ತೀನಿ ಅಂತಕ್ಕಂಥ ಹೇಳಿದ್ದು ನನ್ನ ಚುನಾವಣೆಯ ಪ್ರಚಾರದಲ್ಲಿ ಎಂಬ ಮಾತು ಕೂಡ ಹೇಳ್ತಾ, ಜನಾರ್ದನ್ ರೆಡ್ಡಿಯವರು ವೇದಿಕೆ ಮೇಲೆ ಜೂನಿಯರ್ ಕಾಲೇಜಿನಲ್ಲಿ ಈ ಮಾತನ್ನು ಹೇಳುವ ಮುಖಾಂತರ ಯಡಿಯೂರಪ್ಪರವರಿಗೆ ಆ ರೀತಿ ಪ್ರೇರೇಪಣೆ ನನಗೂ ಕೂಡ ಮಸ್ಕಿಯಲ್ಲಿ ತಂದೆ ಮಕ್ಕಳ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ಇಲ್ಲ ನೀವು ನಿಷ್ಠುರವಾಗಿ ಮಾತಾಡ್ರಿ, ಯಾರೇ ಮಾತಾಡಿದ್ರು ಸಹಿತನು ಅದಕ್ಕೆ ನೀವು ಕಿವಿ ಕೊಡಬೇಡ್ರಿ, ನಿಮ್ಮ ನಿರ್ಧಾರವನ್ನು ಅಚಲವಾಗಿ ಇಟ್ಕೊಳ್ಳಿ ಎಂಬ ಮಾತನ್ನು ಹೇಳ್ತಕ್ಕಂಥ ಮಹಾನ್ ನೇತಾರ ಮತ್ತೆ ಆಶ್ಚರ್ಯ ಹೋರಾಟಗಾರ ಎಂಬ ಮಾತನ್ನು ಹೇಳುವ ಜೊತೆಗೆ ನಾನು ನಿಮ್ಮ ಮೂಲಕ ಕೇಳೋದಿಷ್ಟೇ, ಇಡೀ ರಾಜ್ಯದಲ್ಲಿ ಜೊತೆಗೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಅವರ ಅಭಿಮಾನಿಗಳಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು.